सर्वेभ्यः मम नमस्कारः। सुप्रभातम्। अद्य रघुवंशमहाकाव्ये पञ्चमे सर्गे 33तमः श्लोकं पश्यामः। किमत्र चित्रं यदि कामसूर्भूर्वृत्ते स्थितस्याधिपतेः प्रजानाम् अचिन्तनीयस्तु तव प्रभावो मनीषितं द्यौरपि येन दुग्धा। इदानीं प्रतिपदार्थं पश्यामः। किमत्र चित्रम्, अत्र को विशेषः? यदि कामसूः कामान् सूते इति भूवृत्ते स्थितस्य भू अधिकारे स्थितस्य अधिपतेः प्रजानाम् अधिपतेः अचिन्तनीयस्तु तव प्रभावः चिन्तनीयम् एव नास्ति इति मनीषितं द्यौरपि मनसि ईशितम् इष्टं द्यौरपि आकाशेन अपि येन दुग्धा येन स्वीकृता। इदानीम् अन्वयं पश्यामः। वृत्ते स्थितस्य प्रजानाम् अधिपतेः भूः कामसूः यदि अत्र किं चित्रं तव प्रभावः अचिन्तनीयः येन द्यौः अपि मनीषितं दुग्धा। इदानीं तात्पर्यं पश्यामः। अत्र कौत्सः प्रशंसनात्मकवाक्यानि वदन्नस्ति। सः वदति, पृथ्वी यदि भूपालकस्य प्रजानाम् अधिपतेः मनीषितम् इत्युक्ते इच्छितान् कामान् प्रसवति। किमत्र चित्रं, कोऽपि विशेषः नास्ति अत्र। किमर्थम् इत्युक्ते तव प्रभावः अचिन्तनीयः। भवतः प्रभावस्य व्याप्तिः कुत्र कुत्र अस्ति इति वयं न जानीमः। भवान् आकाशेनापि इच्छितं प्राप्तवान्। यदा आकाशः एव ददाति तदा पृथ्वी ददाति एव। अत्र विशेषः किमस्ति? कोऽपि नास्ति इति भावेन वदन्नस्ति। सर्वेभ्यः पुनः मम ನಮಸ್ಕಾರ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ರಘುವಂಶ ಮಹಾಕಾವ್ಯದ 5ನೆಯ ಸರ್ಗದ 33ನೆಯ ಶ್ಲೋಕದ ತಾತ್ಪರ್ಯವನ್ನು ಈಗ ನೋಡೋಣ. ಕೌತ್ಸನಿಗೆ ಬೇಕಾದದ್ದು 14 ಕೋಟಿಯಷ್ಟು ಹಣ. ಕುಬೇರನನ್ನು ಜಯಿಸಲು ಹೊರಟಂತಹ ರಘುವಿಗೆ ಕುಬೇರನು ಸುವರ್ಣವೃಷ್ಟಿಯ ಮೂಲಕ ಅಪಾರವಾದಂತಹ ಹಣವನ್ನು ಕೊಟ್ಟು ಬಿಟ್ಟಿದ್ದಾನೆ. ಶಸ್ತ್ರಸಜ್ಜಿತನಾಗಿ ರಥದಲ್ಲಿ ಮಲಗಿದಂತಹ ರಘುವಿಗೆ ಕೋಶಾಧಿಕಾರಿಗಳು ಬಂದು ಅದನ್ನೇ ಹೇಳಿದರು. ಸುವರ್ಣವೃಷ್ಟಿ ಆಗಿದೆ ಕೋಶಾಗಾರದ ಮಧ್ಯದಲ್ಲಿ ಎಲ್ಲೆಲ್ಲೂ ಚಿನ್ನದ ರಾಶಿ ಆಗಿಬಿಟ್ಟಿದೆ ಅಂತ. ರಘುವು ಹೇಳ್ದ, ನಾನು ಕುಬೇರನನ್ನು ಗೆಲ್ಲಲು ಹೊರಟಿದ್ದು ನಿಮಗೆ ಕೊಡಬೇಕಾದಂತಹ 14 ಕೋಟಿಯಷ್ಟು ಹಣವನ್ನು ಪಡೆದುಕೊಳ್ಳೋಣ ಅಂತ. ಕುಬೇರ ಈಗ ಸುವರ್ಣವೃಷ್ಟಿಯನ್ನು ಸುರಿಸಿದ್ದಾನೆ, ಎಲ್ಲದನ್ನು ನೀವು ತೆಗೆದುಕೊಂಡು ಹೋಗಿ ಅಂತ. ಕೌತ್ಸ ಹೇಳ್ತಾನೆ, ನನಗೆ ಬೇಕಾಗಿದ್ದು 14 ಕೋಟಿ, ಅದರ ಮೇಲೆ ನನಗೆ ಒಂದು ಹಣವೂ ಬೇಡ ಅಂತ. ಆಮೇಲೆ ರಘು ಅವುಗಳನ್ನು ಆನೆಗಳ ಮೇಲೆ, ಹೆಸರುಗತ್ತೆಗಳ ಮೇಲೆ, ಆ ಮೇರು ಪರ್ವತದ ಭಾಗವೋ ಎಂಬಂತಿರುವ ರಾಶಿಯನ್ನು ಕೊಟ್ಟು ಕಳಿಸ್ತಾನೆ. 14 ಕೋಟಿ ಬೇಕಾಗಿತ್ತು, 14 ಕೋಟಿಯನ್ನು ಕೊಟ್ಟು ಕಳಿಸಿದ. ಸುಪ್ರೀತನಾದಂತಹ ಕೌತ್ಸ ಈಗ ಕಾರ್ಯ ಸಮಾಪ್ತಿ ಆಯಿತು. ಈಗ ಹೊರಟು ನಿಂತಿದ್ದಾನೆ. ಸುಪ್ರೀತನಾದಂತಹ ಕೌತ್ಸನು ಶಿರಬಾಗಿ ನಿಂತಹ ರಘುವಿನ ತಲೆಯ ಮೇಲೆ ಕೈಯಿಟ್ಟು ಹೇಳ್ತಾ ಇದ್ದಾನೆ, ಇದು ಏನು ಆಶ್ಚರ್ಯ ಅನ್ನೋದೇನೂ ಇಲ್ಲ ಇಲ್ಲಿ. ಕಿಮತ್ರ ಚಿತ್ರಂ ಅಂತಂದರೆ ಇದರಲ್ಲಿ ತುಂಬ ಆಶ್ಚರ್ಯಚಕಿತನಾಗುವಂತಹ ಒಂದು ಏನು ವಿಷಯ ಕಾಣ್ತಾ ಇಲ್ಲ. ಯಾಕಪ್ಪ ಅಂತಂದರೆ ನಿನಗೆ ಭೂಮಿ ಎಲ್ಲ ಸಂಪತ್ತನ್ನು ಕೊಡ್ತಾ ಇದೆ, ಅದರಲ್ಲೇನು ಆಶ್ಚರ್ಯ? ನಿನ್ನ ಪ್ರಭಾವ ಎಲ್ಲಿವರೆಗೂ ಇದೆ ಅಂತ ನನಗೆ ಯಾರಿಗೂ ಗೊತ್ತೇ ಆಗಲ್ಲ. ಅಷ್ಟು ಪ್ರಭಾವವನ್ನು ನೀನು ಹೊಂದಿದ್ದೀಯೆ. ನಿನ್ನಿಂದ ನೀನು
ಆಕಾಶದಿಂದಾನೇ ನಿನ್ನ ಮನಸ್ಸಿನಲ್ಲಿ ಇದ್ದದ್ದನ್ನು ಪಡೆದುಕೊಂಡು ಬಿಟ್ಟಿದ್ದೀಯಾ. ನೀನು ಭೂಮಿನ ಪಾಲಿಸ್ತಾ ಇದೆಯಾ. ಆದ್ದರಿಂದ ಭೂಮಿ ಕೊಡೋದ್ರಲ್ಲಿ ನಿನಗೇನು ಅದೇನು ಕಷ್ಟ. ಭೂಮಿ ಕೊಡುತ್ತೆ. ಆಕಾಶನೇ ಕೊಟ್ಟಿದೆ ಅಂದಾಗ ಭೂಮಿ ಯಾಕೆ ಕೊಡಲ್ಲ? ಕೊಡುತ್ತೆ. ಇದರಲ್ಲಿ ಆಶ್ಚರ್ಯ ಅಂಥದ್ದು ಏನೂ ಇಲ್ಲ. ನಿನ್ನ ಪ್ರಭಾವ ನಾವು ಚಿಂತನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಷ್ಟೊಂದು ಪ್ರಭಾವವನ್ನು ನೀನು ಹೊಂದಿದ್ದೀಯೇ ಅಂತ ಹೇಳ್ತಾ ಇದ್ದಾನೆ. ಸರ್ವೇಭ್ಯ ಪುನಃ ಮಮ ನಮಸ್ಕಾರ. ಶುಭ ದಿನ.